ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟ ಆಗಂತ ಮ್ಯಾಗಿ ರೆಸಿಪಿ ಮಾಡ್ತೀನಿ. ಮಕ್ಳು ರಜಾ ಅಲ್ರಿ, ಈಗ ಮನೆಗೆ ಇರ್ತಾರೆ, ಏನಾದರೂ ತಿನ್ನೋಕೆ ಕೇಳ್ತಿರ್ತಾರೆ. ಯಾವಾಗಲಾದರೂ ಒಂದು ಸಲ ಮಾಡಿಕೊಟ್ರೆ ಏನಾಗಲ್ಲ. ಇದು ಪದೇ ಪದೇ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೋಡಿರಿ, ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡೇನು ನಾನೀಗ. ಪಟ್ ಅಂತ 5 ನಿಮಿಷದಾಗ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಹೆಂಗೆ ಮಾಡ್ತೀರಿ? ನಾನು ಈ ವಿಧಾನದಾಗ ಮಾಡಿಕೊಟ್ಟೇನಿ. ಸೂಪರ್ ಟೇಸ್ಟಿಯಾಗಿತ್ತು ಅಂದರು ಮಕ್ಕಳು. ಒಂದು ಬಾಳಿಗೆ ಇಡ್ತಾನೆ. ಈಗ ಥರ ನೀರು ಹಾಕ್ತೀನಿ. ಫಸ್ಟಿಗೆ ಬಾಯ್ಲ್ ಮಾಡ್ಕೊಂಬಿಡ್ತಾನೆ ನನಗೆ, ಅಂದರೆ ಈಜಿ ಆಗ್ತದೆ. ಫಸ್ಟಿಗೆ ಇವನ್ನ ಮಧ್ಯಮ ಉರಿ ಇಟ್ಕೊಂಡು ಮೀಡಿಯಮ್ ಫ್ಲೋ ಇಟ್ಕೊಂಡು ಇವನ್ನ ಬಾಯ್ಲ್ ಮಾಡ್ಕೊಂಬಿಡೋಣ. ಒಂದು 3 ಪ್ಲೇಟ್ ಮಾಡಾಕತ್ತೇನೆ ನಾನಿಲ್ಲಿ. ನೋಡಿರಿ, ಇವನ್ನ ಬಾಯ್ಲ್ ಮಾಡಿ ತಗೊಂಬಿಡೋಣ. ಇವನ್ನ ಕೆಳಗೆ ಮೇಲೆ ಚೆಂದಾಗಿ ಬಾಯ್ಲ್ ಮಾಡ್ಕೊಂಡು ಎಲ್ಲ ಕಡೆ ಅದು ಕುದಿಬೇಕು. ಚೆಂದಾಗಿ ಕುದ್ದಿರಬೇಕಿದು, ಅರ್ಧಂಬರ್ಧ ಕುದಿಸ್ಬಾರ್ದು. ಚಲೋತ್ನ ಕುದಿಸಿ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೋಡಿರಿ, ಈ ಥರ ಚೆಂದಾಗಿ ಕುದಿಬೇಕು. ನೋಡಿರಿ, ಈ ಥರ ತಿರುಗಿಸ್ತಾ ಸುತ್ತ ಎಲ್ಲ ಕಡೆನೂ ಚೆಂದಾಗಿ ಅವು ಮೆತ್ತಗೆ ಬೆಂದಿರಬೇಕು. ಅಂದ್ರೆ ಡೈಜೆಷನ್ಗೂ ಒಳ್ಳೆಯದು, ತಿನ್ನೋಕ್ಕೂ ಚೆಂದ. ಗಟ್ಟಿ ಗಟ್ಟಿಯಾಗಿರಬಾರ್ದು. ಇದು ಚೆಂದಾಗಿ ಬೆಂದೈತಿ ಅಂದ್ರೆ ಸೈಡಿಗೆ ತೆಗೆದಿಟ್ಟು ಬಿಡೋಣ. ರೆಡಿ ಆಯ್ತು ನೋಡಿರಿ, ಎಲ್ಲ ಬೆಂದು ರೆಡಿ ಆಯ್ತು. ಒಂದು ಬೌಲಿಗೆ ತೆಗೆದಿಟ್ಬಿಡೋಣ ಸೈಡಿಗೆ. ಈ ಬೌಲಿಗೆ ತೆಗೆದು ಸೈಡಿಗೆ ಇಟ್ಕೊಂಡು ಒಗ್ಗರಣೆ ಹಾಕೋಣ. ಒಂದೆರಡು ಸ್ಪೂನ್ ದೊಡ್ಡ ಸ್ಪೂನ್ಲಿ ಆಯಿಲ್ ಹಾಕೋಣ. ಎಣ್ಣೆ ಬಿಸಿ ಆಗಲಿ. 2 ಸಣ್ಣಕ್ಕೆ ಹೆಚ್ಚಿದಂಥ ಹಸಿ ಮೆಣಸಿನ್ಕಾಯಿ ಹಾಕೋಣ. ಒಂದು 4 ಪೀಸ್ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸಣ್ಣಕ್ಕೆ ಹೆಚ್ಚಿ ಹಾಕೋಣ. ಒಂದು ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕೋಣ. ಒಂದು ಸಣ್ಣ ಟೊಮೆಟೊ ಹಾಕೋಣ. ಇದನ್ನೆಲ್ಲ ಚೆಂದಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ.
ಯಾರೆಲ್ಲ ನನ್ನ ವಿಡಿಯೋ ನೋಡತ್ತೀರಿ, ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ವಿಡಿಯೋನ. ನೋಡಿರಿ, ಇದು ಚೆಂದಾಗಿ ಫ್ರೈ ಆಗಬೇಕು. ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋಣ. ಮಕ್ಳು ಖಾರ ಭಾಳ ತಿನ್ನಂಗಿಲ್ಲ, ಅದಕ್ಕೆ ಕಡಿಮೆ ಹಾಕೀನಿ. ಇದನ್ನು ಮಿಕ್ಸ್ ಮಾಡೋಣ ಚೆಂದಾಗಿ. ಇದಕ್ಕೆ ಟೊಮೆಟೊ ಕೆಚಪ್ ಹಾಕಬೇಕು 1 ಸ್ಪೂನು. ಒಂದು ಸ್ಪೂನು ಟೊಮೆಟೊ ಕೆಚಪ್ ಹಾಕೋಣ. ಮಕ್ಕಳಿಗೆ ಇಷ್ಟ ಆಗೋ ಥರ ಮಾಡ್ಬೇಕಲ್ರಿ. ಇದನ್ನು ಮಿಕ್ಸ್ ಮಾಡೋಣ. ಆನಂತರ ಒಂದು ಅರ್ಧ ಸ್ಪೂನು ಸೋಯಾ ಸಾಸ್ ಹಾಕೋಣ. ಒಂದು ಅರ್ಧ ಸ್ಪೂನು ಸೋಯಾ ಸಾಸ್ ಹಾಕೋಣ. ಜಾಸ್ತಿ ಬಿತ್ತು ತೆಗೆದೆ ಅರ್ಧ ಸ್ಪೂನ್ ಹಾಕೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಣ್ಣ ಉರಿ ಇಟ್ಟೇನಿ. ಇದು ಸೀದು ಹೋಗಬಾರ್ದು, ಸ್ವಲ್ಪ ನೀರು ಹಾಕೋಣ. ಟೀ ಕುಡಿಯೋ ಲೋಟದಲ್ಲೇ 1 ಲೋಟ ಹಾಕಿದ್ರೆ ಸಾಕು. ಇದು ಚೆನ್ನಾಗಿ ಕುದೀಲಿ. ಇವಾಗ ಮ್ಯಾಗಿ ಮಸಾಲ ಪೌಡ್ರ್ ಹಾಕೋಣ. ಇದನ್ನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ. ಉರಿ ಸಣ್ಣ ಇರಲಿ. ಒಂದು ಪ್ಯಾಕೆಟ್ ಹರಿದು ಬಿಟ್ಟಿತ್ತದು. 3 ಪ್ಯಾಕೆಟ್ ಹಾಕ್ಬೇಕಲ್ಲ, 2 ಹಾಕಿದೆ. ಈಗ 1 ಹರಿದಿತ್ತು, ಹಿಂಗಾಗಿ ಪ್ಲೇಟ್ನಾಗ ಇಟ್ಟಿದ್ದೆ, ಅದನ್ನೂ ಹಾಕಿದೆ. ಇದನ್ನು ಚೆಂದ ಮಿಕ್ಸ್ ಮಾಡೋಣ. ರೆಡಿ ಆಯ್ತಿದು. ಈಗ ಬಾಯ್ಲ್ಡ್ ಮಾಡಿ ಇಟ್ಕೊಂಡಂಥ ಮ್ಯಾಗಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಆಯ್ತು ನೋಡಿರಿ ನಮ್ಮ ಸೂಪರ್ ಟೇಸ್ಟಿಯಾದಂಥ ಮ್ಯಾಗಿ ರೆಸಿಪಿ. ಇದನ್ನೆಲ್ಲದಕ್ಕೂ ಹೊಂದಂಗೆ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೇನೆ. 2 ಫೋರ್ಕ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ. ಇದನ್ನೊಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಟೇಸ್ಟಾಗಿತ್ತು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು.
ರೆಡಿ ಆಯ್ತು ನೋಡಿರಿ. ಬೌಲ್ಗೆ ಹಾಕಿ ತೋರಿಸ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.